ಪ್ರೂವ್ ಆಗಿದೆ ಅವ್ರದ್ದು, ಅವರೇ ಸುಳ್ಳು ಸಾಬೀತಾಗಿದ್ದಾರಲ್ಲ. ಅವರ ನಾಯಕರು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲೇ ಇದಾಗಿಲ್ಲ, ಏನು ಸಂದರ್ಭದಲ್ಲೇ ಪ್ರೂವ್ ಆಗಿದೆ ಅಲ್ಲ ಅವ್ರು ಸುಳ್ಳು ಹೇಳ್ತಾ ಇದ್ದಾರಂತ. ಇದನ್ನು ಕೂಡ ಆಗ್ತದೆ, ತನಿಖೆ ಆಗಲಿ. ಅದೇ ಹೇಳಿದ್ನಲ್ಲ, ಇವರೇ ಚೀಫ್ ಸೆಕ್ರೆಟರಿ ಅಂತ ಹೇಳಿದ್ದಾರೆ. ಚೀಫ್ ಸೆಕ್ರೆಟರಿಗೆ RDPRಗೆ ಏನು ಸಂಬಂಧ ಹೇಳಿ ಇವರೇ? ಅದರಲ್ಲೇ ಗೊತ್ತಾಗ್ತದೆ ಅದು ಅವರಿಗೆ ಎಷ್ಟು ಮಾಹಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ನಾನು ಹೇಳಿದ್ದೀನಲ್ಲ. ಚೀಫ್ ಸೆಕ್ರೆಟರಿಗೆ ನಾನು ಮಾತಾಡೋಕ್ಕಾಗ್ತದ ವಿತ್ ರೆಸ್ಪೆಕ್ಟ್ ಟು ಡಿಪಾರ್ಟ್ಮೆಂಟ್ ಟೆಂಡರು? ಸೊ ಅದನ್ನು ನಾನೇನು ಐ ಆಮ್ ನಾಟ್ ಅದು ಜೆನ್ಯೂನಿಟಿ ಆಫ್ ದ FSL ಇದು ಸಾರಿ ಆಫ್ ದ ಲೆಟರ್ ನಾನು ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಬರಲಿ, ಯಾರ್ದು ಹ್ಯಾಂಡ್ ರೈಟಿಂಗ್ ಇದೆ, ಏನಿದೆ, ಹೇಗಿದೆ ಅಂತ. ಅದು ನಂದೇನಂದರೆ ಕುಟುಂಬದಲ್ಲಿ ಒಂದು ಸಾವಾಗಿದೆ, ಅದು ತುಂಬಲಾರ್ದಂಥ ನಷ್ಟ. ಅದಕ್ಕೆ ನಾವು ಏನು ಮಾಡಬೇಕು ಅದು ನಾವು ಖಂಡಿತವಾಗೂ ನಾವು ಮಾಡ್ತೀವಿ. ಈಗ CBI ಎಲ್ಲಾನು CBI ಈಗ ಎಲ್ಲ ಕೊಟ್ಟಿದ್ದೆಲ್ಲ ಏನಾಯ್ತು? ಇವರೇ BJP ಅವ್ರು ತಾನೇ ಹೇಳಿದ್ದು ಗಣಿಗಾರಿಕೆದು ಕೊಡಿ ಅಂತ ಹೇಳಿದ್ರು, ಗಣೇಶ್ ಅವ್ರ ಪ್ರಕರಣ ಕೊಡಿ ಅಂತ ಹೇಳಿದ್ರು, ನಿಮ್ಮ ಪರೇಶ್ ಮೇಸ್ತಾದ್ ಕೊಡೋದು ಅಂತ ಹೇಳಿದರು. ಎಲ್ಲನೂ ಕೂಡ ಏನು ಬಂದಿದೆ? ಸ್ಟೇಟ್ ಇನ್ವೆಸ್ಟಿಗೇಷನ್ ಮಾಡಿದೆ, ಅದನ್ನು ಅದೇ ಕರೆಕ್ಟ್ ಅಂತ ಬಂದಿದೆ ಅಲ್ಲ. ಇದನ್ನು ಕೂಡ ಆಗಲಿ, ಪ್ರಾಥಮಿಕ ವರದಿ ಬರಲಿ. ವಿ ಆರ್ ನಾಟ್ ಹಿಯರ್ ಟು ಸ್ಯಾಟಿಸ್ಫೈ BJP. ವಿ ಆರ್ ಹಿಯರ್, ನಾವು ಏನು ಕಾನೂನು ಪ್ರಕಾರ ಸಂವಿಧಾನದ ಪ್ರಕಾರ ಏನು ಮಾಡಬೇಕು ಅಷ್ಟು ಮಾಡೋಕ್ಕಿದ್ದೀವಿ. BJP ಅವ್ರು ಹೇಳಿದ್ಕೆಲ್ಲ ನಾವು ಅವ್ರ ಹಾಕಿರೋ ಏನು ಹಾಡುಗಳಿಗೆಲ್ಲ ಕುಣಿಯೋಕ್ಕಾಗ್ತದೆ ನಾವು? ನೋಡಿ, CA ಸೈಟು ಇನ್ನಾನು ನಾನು ಹೇಳ್ತಾ ಇದ್ದೀನಲ್ರಿ, ಲೀಗಲ್ಲೇ ಇದೆ ಅಂತ. ನಾನು ತಗೊಂಡಿದ್ರೆ ನಾನು ಇನ್ನೂ ಇದು ಮಾಡ್ತಾ ಇದ್ದೆ. ನಮ್ಮ ಅಣ್ಣಂಗೆ ನನಗೆ ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ಈಗ ಯಾರು ಬಿರಿಯಾನಿ ಮಾರಾಟ ಮಾಡ್ತಾ ಇದ್ರು ಅದನ್ನು ಕ್ಲೋಸ್ ಆಗಿದೆ ಅಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಯಾರು ಹೇಳಿದ್ದು ಇದೆ? ಯಾಕೆ ಅಷ್ಟು ಅರ್ಜೆಂಟ್ ಇದೆ? BJP ಸರ್ಕಾರದಲ್ಲಾಗಿದ್ದು ಕೂಡ ಅದು ಕೂಡ ಏನೋ ಆತ್ಮಹತ್ಯೆ ಆಗಿತ್ತು, ಅದು ಕೂಡ ಆಗಬಾರ್ದಾಗಿತ್ತು. ಅವರು ಸಾಕಷ್ಟು ಹೋರಾಟ ಮಾಡಿದ್ರು. ಸರ್ಕಾರ ಬಂದಾಗ ಒಂದ್ ಕಡೆ ಶಿವಮೊಗ್ಗದಿಂದ ಶುರುವಾಯಿತು, ಮತ್ತೊಂದ್ ಕಡೆ ಲಕ್ಷ್ಮೀ ಬಳಕರ್ತಿ ಅವ್ರದ್ದು ಒಂದು ಅಲ್ಲಿ ಕಂತು, ಇದು ನಿಮ್ಮದು ಸಂಬಂಧಪಟ್ಟಂತೆ ಬಂದಿರೋದು. ಪ್ರಥಮದಲ್ಲಿ ಇದೇನಂತ ಮೆಸೇಜ್ ನೋಡಿ, ಎಲ್ಲಾನು ಕೂಡ ದೇರ್ ಇಸ್ ಎ ಡಿಫರೆನ್ಸ್ ಸರ್. ದಯವಿಟ್ಟು ಇಲ್ಲ ಹೋಲಿಕೆ ಮಾಡಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಡಬಲ್ ಸ್ಟ್ಯಾಂಡರ್ಡ್ ವಿಚಾರ ಅಲ್ಲ. ಹಿಂದಿನ ಸರ್ಕಾರದಲ್ಲಿ ನೇರವಾಗಿ XYZ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಆ XYZ ಮಿನಿಸ್ಟರ್ಸ್ಗಳಿದ್ರು, MLAಗಳಿದ್ರು. ಈಗ ಎಕ್ಸಾಂಪಲ್ ನಿಮ್ದು ಯಾವ್ದು ನಿಮ್ಮ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇದರಲ್ಲಿ ದುಡ್ಡು ಸಿಕ್ಕಿದ್ದು ಸುಳ್ಳ ಹೇಳಿ? ಎಲ್ಲಿ ಸಿಕ್ಕಿದ್ದು? ಶಾಸಕರ ಮನೆಯಲ್ಲೇ ಸಿಕ್ಕಿತ್ತು. ಇಲ್ಲಿ ಯಾರೋ ಈ ಪ್ರಕರಣಗಳಲ್ಲಿ ಅವ್ರ ಆಪ್ತರಿರ್ಬೋದು, ಸ್ನೇಹಿತರಿರ್ಬೋದು, ಕಾರ್ಯಕರ್ತರಿರ್ಬೋದು, ಲೀಡರ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ನಾವು ಅದಕ್ಕೇನು ಹಿಂಜರುಗ್ತಾ ಇಲ್ಲ. ಈಗ ನಾವೇನು ನನಗೆ ಅವರಿಗೆ ಸಂಬಂಧ ಇಲ್ಲ ಅಂತ ಹೇಳೋಕ್ಕಾಗ್ತದ? ಈಗ ನಮ್ಮ ಪಕ್ಷದ ಒಬ್ಬ ಕಾರ್ಪೊರೇಟರ್ ಅವರ ಸಂಬಂಧಿ ಇದ್ದಾರೆ, ನಾವೇನು ಮಾಡೋಕ್ಕಾಗುತ್ತೆ ಅದರಲ್ಲಿ? ವಿ ಹ್ಯಾವ್ ಟು ಓನ್ ಇಟ್ ಅಪ್. ನೀವು ಹೇಳ್ದಂಗೆ ನೈತಿಕತೆ ಇದೆ, ಅದಕ್ಕೆ ನಾವು ನಿಮ್ಮ ಮುಂದೆ ಕೂತ್ಕೊಂಡು ನಾವು ಹೇಳ್ತಾ ಇದ್ದೀವಲ್ಲ ತನಿಖೆ ಆಗಬೇಕು ಅಂತ. ನೈತಿಕತೆ ಇರಲಿಲ್ಲ ಆದರೆ ತಲೆ ತಗ್ಗಿಸ್ಕೊಂಡು ಓಡಾಡ್ತಾ ಇದ್ವಿ ನಾವು. ಇಲ್ಲಿವರೆಗೂ ಯಾವ ವಿಚಾರದಲ್ಲಿ ನಾನು ಎಸ್ಪೆಷಲಿ ನಿಮ್ಮ ಮುಂದೆ ಬಂದಿಲ್ಲ ಹೇಳಿ? CA ಸೈಟ್ ವಿಚಾರ ಇರ್ಬೋದು, ನಮ್ಮ ಯಾವುದು ಟ್ರಸ್ಟ್ ವಿಚಾರ ಇರ್ಬೋದು, ಅಥವಾ ಇಂಥ ವಿಚಾರಗಳಿರ್ಬೋದು. BJP ಅವರಿಗೆ ಏನು ನೀತಿ ಪಾಠ ಹೇಳೋದು ಒಂದು, ನನಗೆ ಬೇರೆ ನೀತಿ ಪಾಠ ಅದಲ್ಲ. ಟೆಲ್ ನಾವು ಹೇಳಿ ನನಗೆ. ನೀವು ನಮಗೆ ಹತ್ತಿರದಿಂದ, ಈಗ ನಾನು 3ನೇ ಸರಿ MLA ಇದ್ದೀನಿ, ನೋಡ್ತಾ ಇದ್ದೀರಾ, ತಾವು ಕೂಡ ಗಮನಿಸ್ತಾ ಇದ್ದೀರಾ. ನಮಗೆ 10 ವರ್ಷ ಮೇಲಾಯಿತು. ಯಾವತ್ತನ ವಿತೌಟ್ ಪ್ರೂಫ್, ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಯಾವತ್ತನ ಯಾರ ಮೇಲನ ಆರೋಪ ಮಾಡಿದ್ದೀನಾ? ಚಾರಿತ್ರ್ಯ ವಧೆ ಮಾಡ್ಲಿಕ್ಕೆ ಹೋಗಿದ್ದೀನಾ? ಆದರೆ ಅದೇ BJP ಅವ್ರು ನೋಡಿ, ಒಂದು ಸರಿಯನ್ನ ನಿಮ್ಗೆ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನಮ್ಮ ಬಗ್ಗೆ. ಈಗ ತಾನೇ ನೀವು ಕೇಳಿದ್ರಲ್ಲ, ಯಾಕೆ ಪ್ರಿಯಾಂಕರ್ಗೆ ಭಾಳ ಪ್ರೀತಿ ಇವ್ರ ಮೇಲೆ ಅಂತ. ಅವ್ರಿಗೆ ಕೇಳಬೇಕು. ಈಗ 50,000 ಕೋಟಿ ರೂಪಾಯಿ ನಮ್ಮ ಫ್ಯಾಮಿಲಿದು ಅಸೆಟ್ಸ್ ಇದೆ ಅಂತ ಹೇಳ್ತಾರೆ. 50,000 ಕೋಟಿ, ಒಂದು 5 ಕೋಟಿ ತಾನ ತೋರಿಸಿದಾರ? ಹೋಗ್ಲಿ ಬಿಡಿ. ಟ್ರಸ್ಟ್ ವಿಚಾರ ಬಂದಾಗ ಏನೇನೋ ಹೇಳಿದ್ರು, ಏನಾಯಿತು? ಆ ಪಾಲಿ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡಿದ್ರು. ಅವ್ರಿಗೆ ಸಾಮಾನ್ಯ ಪ್ರಜ್ಞೆನೂ ಕೂಡ ಇಲ್ಲ. ಪಾಲಿ ಇನ್ಸ್ಟಿಟ್ಯೂಟ್ನಲ್ಲಿ ಏನೋ ಸೆಂಟ್ರಲ್ ಯೂನಿವರ್ಸಿಟಿ ಇದ್ದಾರೆ, ಗುಲ್ಬರ್ಗ ಯೂನಿವರ್ಸಿಟಿ ಇದ್ದಾರೆ, DDPI ಇದ್ದಾರೆ, DC ಇದ್ದಾರೆ, CEO ಇದ್ದಾರೆ ಅಂತ ಹೋಮ್ವರ್ಕು ಮಾಡ್ಕೊಂಡು ಬರೋಲ್ಲ ಇವರು.
ಇಲ್ಲಿವರೆಗೂ ಯಾವುದು ನನ್ನ ಮೇಲೆ ಆರೋಪ ಇರೋದನ್ನು ದಾಖಲೆಗಳನ್ನು ಮುಂದಿಟ್ಟು ತೋರಿಸಿದ್ದಾರೆ ಹೇಳಿ. ಹಿಟ್ ಆ್ಯಂಡ್ ರನ್ ಅಷ್ಟೇ ಇವ್ರಿಗೆ ಗೊತ್ತು. ಇದನ್ನು ನಾವು ಹೇಳ್ತಾ ಇದ್ದೀವಲ್ಲ, ನೀವು ನೈತಿಕತೆ ಬಗ್ಗೆ ಮಾತಾಡ್ತಿದ್ದೀರಾ, ಅದಕ್ಕೆ ನನಗೆ ನೈತಿಕತೆ ಇದೆ, ನಮ್ಮ ಸರ್ಕಾರ ನೈತಿಕತೆ ಇದೆ ಅಂದ್ಬಿಟ್ಟು ನಿಮ್ಮ ಮುಂದೆ ಕೂತ್ಕೊಂಡು ನಾನು ಹೇಳ್ತಾ ಇರೋದು, ಲೆಟ್ ದೇರ್ ಬಿ ಎ ಫ್ರೀ ಆ್ಯಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್. ಸರ್, ಇಂಪಾರ್ಷಿಯಲ್ ಸ್ವತಂತ್ರ ತನಿಖಾ ಸಂಸ್ಥೆ ಯಾವ್ದು ಅಂತ ಹೇಳ್ತೀರಾ ಸರ್? ಯಾವುದಾದ್ರು ನೋಡೋಣ, ಹೋಮ್ ಮಿನಿಸ್ಟರಿಗೆ ರಿಕ್ವೆಸ್ಟ್ ಮಾಡ್ತೀನಿ, CIDಗನ ಕೊಡಲಿ ಅಥವಾ ಬೇರೆದೇನಾದರೂ ಅವರಿಗೆ ಸೂಕ್ತ ಅನ್ನಿಸಿದ್ರೆ ಕೊಡಲಿ. ವಾಟ್ ಎವರ್, ಲೆಟ್ ಹೋಮ್ ಮಿನಿಸ್ಟರ್ ಡಿಸೈಡ್ ಸರ್. ನಾನು ಆಗ್ರಹ ಮಾಡೋದು ನಾವು ಮಾಡಿಸ್ತೀವಿ, ಅದು ನನ್ನ ಜವಾಬ್ದಾರಿ ಇದೆ, ನಾನು ಮಾಡ್ತೀನಿ. ನನಗೇನು ನಮ್ಮ ಇಲಾಖೆಗೆ, ಸರ್ಕಾರಕ್ಕೆ ಅಥವಾ ವೈಯಕ್ತಿಕವಾಗಿ ಕಪ್ಚುಕ್ಕೆ ತಗೊಳ್ಳಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ನಾನು ಇಲ್ಲೇನು ದುಡ್ಡು ಗಳಿಸೋಕ್ಕೆ ಬಂದಿಲ್ಲ, ನಾನು ಜನ ಗಳಿಸಿಗೆ ಬಂದಿರೋದು ಇಲ್ಲಿ. ನಮಗೇನು BJP ಥರ ಏನು ದುರಾಸೆನೂ ಇಲ್ಲ, ಅಧಿಕಾರದ ಆಸೆನೂ ಇಲ್ಲ ನಮಗೆ. ಯಾರು ಹೇಳಿದ್ರಿ ಬಿಟ್ಟಿದ್ದೀರಿ? ಯಾರು ಹೇಳಿದ್ದು? ಈಗ ಹಾಕಿದ್ದೀನಲ್ಲ, ಉತ್ತರ ಬಂದಿಲ್ಲ ಇಲ್ಲಿವರೆಗೂ. ನನ್ನ ಪ್ರಕಾರ ಏನಿಲ್ಲ ಅಂದರೂ ಒಂದು 5-6 ಹಾಕಿದ್ದೀನಿ, ಇನ್ಕ್ಲೂಡಿಂಗ್ 2 months ಬ್ಯಾಕ್, 3 months ಬ್ಯಾಕು ನೀವು ನಿಮ್ಮ ಸಾಮಾಜಿಕ BJP ಅವ್ರ ಸಾಮಾಜಿಕ ಜಾಲತಾಣದಲ್ಲಿ ನಂದು ಮತ್ತೆ 50,000 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಹೇಳಿದ್ರು. ಡಿಫಮೇಷನ್ ಕೇಸ್ ಹಾಕಿದ್ದೀನಿ BJP ಅವ್ರ ಮೇಲೆ, ವಿಜೇಂದ್ರ ಅವ್ರ ಮೇಲೆ ಹಾಕಿದ್ದೀನಿ, ಉತ್ತರನೇ ಬಂದಿಲ್ಲ ಅಲ್ಲ. ಏನು ನಿಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರ ಮೇಲೆ ಹಾಕಿದ್ದೀನಿ, ಬಂದಿಲ್ಲ. ರಾಜೀವ್ ಮೇಲೆ ಹಾಕಿದ್ದೀನಿ, ಬಂದಿಲ್ಲ. ರಾಜೀವ್ ಅವರಂತೂ ಏನೋ ನಾನು 300-400 ಕೋಟಿ ರೂಪಾಯಿ ಒಂದೇ ವರ್ಷದಲ್ಲಿ ಗಳಿಸ್ಬಿಟ್ಟಿದ್ದೀನಿ ಅಂತೆ, ಅದು ವಿರೋಧ ಪಕ್ಷದಲ್ಲಿದ್ದಾಗ. P. ರಾಜೀವ್ ಅವ್ರದ್ದು ಬಂದಿಲ್ಲ. ನಿಮ್ಮ BJP ಸಾಮಾಜಿಕ ಜಾಲತಾಣದ ಮೇಲೆ 1-2 ಹಾಕಿದ್ದೀನಿ, ಬಂದಿಲ್ಲ. ಕೆಲವು ಸ್ವಯಂ ಘೋಷಿತ ಸ್ವಾಮಿಗಳಿದ್ದಾರೆ, ಯಾರು ಏನು ಚಿತ್ತಾಪುರನ ನಾವು ಮಿನಿ ಪಾಕಿಸ್ತಾನ್ ಮಾಡ್ತಾ ಇದ್ದೀವಿ, ಕಲಬುರ್ಗಿನ ನಾವು ಮಿನಿ ಪಾಕಿಸ್ತಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ, ಬಂದಿಲ್ಲ. ಸೊ ನೀವು ಡಿಫಮೇಷನ್ನು, ಕ್ರಿಮಿನಲ್ ಡಿಫಮೇಷನ್ ಎಲ್ಲನೂ ಹಾಕಿದ್ದೀವಿ ಸರ್. ನಾನು ಹೇಳ್ದಂಗೆ ನಾವು ಇವ್ರ ಥರ ಹಿಟ್ ಆ್ಯಂಡ್ ರನ್ ಅಲ್ಲ. ಏನಿದ್ರು ಕಾನೂನು ಚೌಕಟ್ಟಿನಲ್ಲಿ ನನಗಿರುವಂಥ ಏನು ಕಾನೂನಿನ ಅಸ್ತ್ರಗಳಿವೆ ಅವನ್ನು ಪ್ರಯೋಗ ಮಾಡ್ತಾ ಇದ್ದೀವಿ. ಕೆಲವು ಜನ ಲಜ್ಜೆಗೆಟ್ಟರಿರ್ತಾರೆ, ಅವ್ರಿಗೆ ಏನಾಗ್ತಾ ಇದೆ ಅಂದರೆ ಇಷ್ಟೆಲ್ಲ ನಿಮ್ಮ ಲೋಗೋ ಮುಂದೆ ಬಂದು ಕೂತ್ಕೊಂಡು ಒಂದು ದೇರ್ 15 seconds ಆಫ್ ಫೇಮ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, DK ಶಿವಕುಮಾರ್ ಸಾಹೇಬ್ರ ಮೇಲೆ, ಖರ್ಗೆ ಸಾಹೇಬ್ರ ಮೇಲೆ, ನಮ್ಮಂಥವ್ರ ಮೇಲೆ ಇವ್ರದ್ದು ನಡೀತದೆ. ಇವ್ರದ್ದು ಜೀವನೋಪಾಯನೇ ಇದಾಗ್ಬಿಟ್ಟಿದೆ. ಇಲ್ಲ, ನಾನು ಅದೇ ಹೇಳ್ದಲ್ಲ, ಐ ಹ್ಯಾವ್ ನಾಟ್ ಸೀನ್ ಹಿಮ್. ನಿನ್ನೆ ಅವ್ರ ಫೋಟೋ ನೋಡಿದ್ದೆ, ಮೊನ್ನೆ ನೋಡಿದ್ದೆ, ನಿನ್ನೆ ಗೊತ್ತಾಗಲ್ಲ. ಐ ವಿಲ್ ನಾಟ್, ನನ್ನ ಪ್ರಕಾರ ನಾನಂತೂ ಅವ್ರಿಗೆ ಭೇಟಿಯಾಗಿಲ್ಲ. ಡೆಫಿನೆಟ್ಲಿ ನಾವಂತೂ ಫೋನ್ ಮಾಡಿ ಟೆಂಡರ್ ಬಗ್ಗೆ ಅಂತೂ ಯಾರಿಗೂ ನಾವು ಮಾತಾಡೋದು ರೂಢಿನೂ ಇಲ್ಲ, ಮಾತಾಡೋದು ಇಲ್ಲ. ಅದು ಅವರೇ ಹೇಳಿದಾರಲ್ಲ, ಇವರೇ ರಾಜು ಕಪ್ನೂರೇ ಹೇಳಿರೋದು. ನಿನ್ನೆ ತಾವು ಅದು ವಿಡಿಯೋ ನೋಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಅವರು ಹೇಳಿರೋದು ನಮಗೆ ದುಡ್ಡಿನ ಅವಶ್ಯಕತೆ ಇದೆ, ಟೆಂಡರ್ ಸಿಗ್ತಾ ಇದೆ ಅಂತ. ಟೆಂಡರನ್ನು ನಾವು 65 ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಅಕೌಂಟಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಟೆಂಡರ್ ಬರಲಾರ್ದಾಗ ಬೆಂಗಳೂರಿನಲ್ಲಿ ನಾವು ಬಂದು ಇಲ್ಲಿ ನಾವು ತಿಳ್ಕೊಂಡಾಗ ಇವೆಲ್ಲನೂ ಫೇಕ್ ಟೆಂಡರ್ ಇದೆ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಕೇಳಿದ್ದೀವಿ, ನಮ್ಮ ದುಡ್ಡು ವಾಪಸ್ ಕೊಡಪ್ಪ ಅಂತ ಅವ್ರು ಕೊಟ್ಟಿರೋದು ವಿಡಿಯೋ. ನಾನು ವಿಡಿಯೋ ನೋಡಿದ್ದು. ನಾನೇನು ರಾಜು ಅವರಿಗೂ ಮಾತಾಡಿಲ್ಲ, ಸಚಿನ್ ಅವ್ರ ಫ್ಯಾಮಿಲಿಗೂ ಮಾತಾಡಿಲ್ಲ ನಾನಿನ್ನ. ನೋಡಿ, ನಾನು ಹೇಳ್ದಂಗೆ ಆಪ್ತರು ಅವರು ಇವರು ಭಾಳ ಜನ ಇರ್ತಾರೆ. ಆದರೆ ಮಿಸ್ಯೂಸ್ ಯಾರು ಮಾಡ್ಕೋತಾರೆ, ಹೇಗೆ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ. ಈಗ ನೀವೇ ನೋಡಿದ್ದೀರಾ, ಸರಿ ಇಲ್ಲಿ ಬಂದಾಗ 100-200 ಜನ ಇರ್ತಾರೆ. ನಮ್ಮ ಲೀಡರ್ಸ್ ಕರ್ಕೊಂಡು ಬಂದಿರ್ತಾರೆ, ನಿಮ್ಮ ರೆಫರೆನ್ಸಿಂದ ಬಂದಿರ್ತಾರೆ, ಯಾರ್ದೋ ಒಂದು ರೆಫರೆನ್ಸಿಂದ ಬಂದಿರ್ತಾರೆ, ಅಥವಾ ಅವರೇ ಬಂದಿರ್ತಾರೆ. ಇಲ್ಲ ಸರ್, ನಾವು ಹಿಂದೆ ತಂದೆಯವ್ರ ಕೆಲಸಕ್ಕೆ ತಂದೆಯವ್ರ ಎಲೆಕ್ಷನ್ಗೆ ನಾವು ಕೆಲಸ ಮಾಡಿದ್ವಿ, ಸಮಾಜಕ್ಕೆ ಕೆಲಸ ಮಾಡಿದ್ವಿ. ಪರಿಚಿತರು ಬರ್ತಾರೆ, ಅಪರಿಚಿತರು ಬರ್ತಾರೆ. ಆಗ ನಾವು ವಿ ಆರ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್. ಮೀಟಿಂಗ್ ಪಬ್ಲಿಕ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಆದರೆ ಯಾರು ಉಪಯೋಗ ಮಾಡ್ಕೋರು, ದುರುಪಯೋಗ ಮಾಡ್ಕೋತಾರೆ, ಅದನ್ನು ನಾವು ಅದು ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ. ನೋಡಿ, ಅದು ಭಾಳಷ್ಟು ಬರ್ತಾರಲ್ಲ ಇವರೇ. ನೀವು ಹೈಯೆಸ್ಟ್ ನೀವು ಬೇಕಾದರೆ ತೆಗೆದು ನೋಡಿ, more than 1000 ಲೋಕಾಯುಕ್ತ ಕೇಸಸ್ಸು ಮತ್ತು ಸಸ್ಪೆನ್ಷನ್ಸು ಮತ್ತು ತನಿಖೆಗೆ ಆಗ್ರಹಿಸಿರೋದು ನನ್ನ ಅವಧಿನಲ್ಲಿ. ನಾನು ಒಂದು ರಿಪೋರ್ಟ್ ಕೂಡ ಹಾಕಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ, ಎಷ್ಟು ಜನಕ್ಕೆ ಏನೇನು ಯಾವ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡಿಸಿದ್ದೀವಿ, ಲೋಕಾಯುಕ್ತಕ್ಕೆ ಎಷ್ಟು ಕೊಟ್ಟಿದ್ದೀವಿ. ವಿ ಹ್ಯಾವ್ ಮೇಂಟೈನ್ಡ್ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇನ್ ದಟ್.